ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಡಾಕ್ಟರ್ ESR ವಾಟ್ಸಪ್ ಗ್ರೂಪ್ಸ್ನ ವತಿಯಿಂದ ಶ್ರೀದೇವಿ ಅಂಗಾಲ ಪರಮೇಶ್ವರಿ ದೇವಸ್ಥಾನ JJR ನಗರ ದಕ್ಷಿಣ ರಾಜಗೋಪುರ ಮತ್ತು ಕಟ್ಟಡ ಕಾರ್ಯಕ್ರಮ ಪ್ರಾರಂಭ ಹಾಗೂ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮವನ್ನ ದಿನಾಂಕ 3/8/2025 ಸಂಜೆ 6 ಗಂಟೆಗೆ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ್ ಎಸ್ ರಾಯ್ಡು ಮತ್ತು ಬಡಾವಣೆಯ ನಾಗರಿಕರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ನ್ಯೂಸ್ 26 ವಾಹಿನಿಯ ಮಾಲೀಕರಾದ ಮಲ್ಲಿಕಾರ್ಜುನ್ KM ರವರು ಹಾಗೂ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ದೇವಸ್ಥಾನ ಅಂಗಾಲ ಪರಮೇಶ್ವರಿ ದೇವಸ್ಥಾನ ತಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಇಟ್ಟಿಗೆ, ಸಿಮೆಂಟು, ಮರಳು, ಕಂಬಿ ಎಲ್ಲ ಏನಾದರೂ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಇತಿಹಾಸ ದೇವಸ್ಥಾನದ ಬಗ್ಗೆ ಹೇಳಿ ಸರ್. ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ? ಸುಮಾರು 25-26 ವರ್ಷದಿಂದ ಎಲ್ಲರೂ ನಾಗರಿಕರು ಸೇರಿ ದೇವಸ್ಥಾನ ಇರೋರೆಲ್ಲ ಹೆಣ್ಮಕ್ಳು ಇರೋ ಏರಿಯಾನಲ್ಲಿ ಪೂರ್ತಿ ಈ ಏರಿಯಾ ಆ ಏರಿಯಾ ಎಲ್ಲ 4 ಏರಿಯಾ ಅವರು ಸೇರಿ ಮಾಡಿರೋದು ಅಂಗಾಲ. ಇಲ್ಲಿ ತುಂಬ ವಿಶೇಷವಾದ ದೇವರು, ಬರೋರಿಗೆಲ್ಲ ಒಳ್ಳೆಯದಾಗುತ್ತೆ. ನಾವು ಹೇಳೋದಿಲ್ಲ, ಎಲ್ಲರೂ ಹೇಳುವಂಥ ಅದೇವರು ಖರ್ಚು ವೆಚ್ಚ ಎಷ್ಟಾಗ್ತಾ ಇದೆ ದೇವಸ್ಥಾನಕ್ಕೆ ಅಂದಾಜು? ಖರ್ಚು ವೆಚ್ಚ ಅಂದರೆ ಸುಮಾರು 1-2 ಕೋಟಿ ಚಿಲ್ಲರೆ ಆಗ್ಬೋದು ಅಂತ. ಕಲ್ಲಿನ ಕೆಲಸ 48 ಲಕ್ಷ ರೂಪಾಯಿ. ಆಮೇಲೆ ಸುತ್ತಮುತ್ತ ಕೆಲಸ ವಾಸ್ಕಲ್ ಬರೀ ಬಾಗಿಲು 24 ಲಕ್ಷ ರೂಪಾಯಿ ಆಗುತ್ತೆ. ಗರ್ಭಗುಡಿ ಬಾಗಿಲು 24 ಲಕ್ಷ ರೂಪಾಯಿ ಆಗುತ್ತೆ. ಆಮೇಲೆ ತಿರ್ಗ ಗೋಪುರದಲ್ಲಿ ಕಲಶ 4 ಲಕ್ಷ ರೂಪಾಯಿ, 4 ಲಕ್ಷ 20 ಸಾವಿರ ರೂಪಾಯಿ. ಇವಾಗ ಕಾಲಕ್ಕೆ ಸುಮಾರು 50-60 ಲಕ್ಷ ರೂಪಾಯಿ ಆಗುತ್ತೆ. ಇದ್ರ ಮೇಲೆ ಯಾರ ಕೈಲಿ ಏನಾದ್ರು ಸಹಾಯ ಮಾಡೋಂಥ ಇದ್ದರೆ ಮಾಡ್ಬೋದು. ಯಾವ ರೀತಿ ಕೇಳ್ಕೊಂಡ್ರೆ ಸಿಮೆಂಟು, ಕಂಬಿ, ಎಲ್ಲ ಕಂಬಿ, ಮರಳು, ಜಲ್ಲಿ ಅಥವಾ ಏನಾದರೂ ಕಾಸು ಅವ್ರ ಕೈಲಿ ಏನೇನು ಸಾಧ್ಯ ಆಗುತ್ತೋ 1-2 ಇಟ್ಟಿಗೆ ಆದರೂ ಪರವಾಗಿಲ್ಲ. ಅದೇ ರೀತಿ ಸರ್ವಧರ್ಮಗಳ ಸೇವಕರಾದ ಈಶ್ವರ್ ಎಸ್ ರಾಯ್ಡು ಅವರು ಪರಿಸರ ಪ್ರೇಮಿ. ಈ ಬಡಾವಣೆಯಲ್ಲಿ ಅವರದೇ ಆದಂಥ ಒಂದು ವಿಶೇಷವಾದ ಒಂದು ದೈವಕ್ಕೆ, ದೇವಸ್ಥಾನಗಳಿಗೆ ತನ್ನು ಮನ ಧನ ಅರ್ಪಿಸ್ತಾ ಇರ್ತಾರೆ. ತಮಗೆ ಹತ್ತಿರವಾದವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರ ಬಗ್ಗೆ ಎಷ್ಟು ಹೇಳೋಕ್ಕೂ ನಮಗೆ ಕಮ್ಮಿನೇ. ಯಾವಾಗಿಂದನೂ ನಮ್ಮ ಅಣ್ಣವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಈ ಹೋದ ವರ್ಷನೂ ಈ ಥರ ರಾಖಿ ಟೈಮಲ್ಲೇ ಬಂದು ಮದುವೆ ನಾನಿದ್ದೀನಿ ಎಲ್ಲ ರೆಡಿ ಮಾಡಿ ಮದುವೆ. ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ನಾನು ಕಾಲಾಗಿರ್ತೀನಿ ಧೈರ್ಯ ತಗೊಳ್ರಿ ಅಂತ ಅವ್ರ ಕೈ ಮಾಡಿದ್ಮೇಲೆ ಇವಾಗ ಸ್ಟಾರ್ಟ್ ಮಾಡಿ. ನಮ್ಗೆ ಆಸೆ ಆಗಿದೆ. 6 ವರ್ಷದಿಂದ ನಮ್ಮ ಸೇವೆ ಮಾಡ್ತಾ ಇದ್ದು ತುಂಬ ಅದ್ಭುತ ಆಗುತ್ತೆ. ಏನೇ ನೆನೆಸಿದ್ರೇನು ಒಳ್ಳೇದಾಗುತ್ತೆ. ನಾನು ಇರೋದು ಅಮ್ಮನಿಗೋಸ್ಕರ. ಅಮ್ಮ ನಮಗೆ ಭಿಕ್ಷೆ ಕೊಟ್ಟಿರೋರೆ. ಅಮ್ಮನಿಂದ ನಾನು ಜೀವಿಸ್ತಾ ಇರೋದಂದ್ರೆ ಅಮ್ಮನ ಸನ್ನಿಧಾನದಿಂದಲೇ. ಅಮ್ಮನ ದೇಹ ನಮಗೆ 3 ತಿಂಗಳಿಂದ ತಲೆ ಚಕ್ಕರಿತ್ತು, ತುಂಬ ಹುಷಾರಿರಲಿಲ್ಲ. ಅಮ್ಮನ ಬಂದು ಕೇಳಿದ್ಮೇಲೆ ನಮಗೆ ಎಲ್ಲ ಒಳ್ಳೇದಾಗಿದೆ. ಇವಾಗಲೂ ಅಷ್ಟೇ, ನಾನು ಇರೋವರೆಗೂ ಅಮ್ಮನ ಸೇವೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾರು ಏನೇ ಕಷ್ಟ ಇದ್ರೇನು ಅಮ್ಮನ ಬಂದು ಕೇಳಿದ್ರೆ ಪರಿಹಾರ ಮಾಡುತ್ತೆ. ಅಮ್ಮ ಕನ್ಸಲ್ಲಿ ಬರ್ತಾಳೆ. ಅಮ್ಮ ಅವಳ ಅನುಗ್ರಹ ಇದ್ದರೆ ನಮ್ಗೆ ಅಷ್ಟೇ ಸಾಕು. ಯಾರೇ ಒಂದು ಏನೇ ಕೇಳೋದಾದರೆ ಬಂದು ಕೇಳ್ರಿ, ಅವ್ರಿಗೆ ಒಳ್ಳೇದಾಗುತ್ತೆ. ಅಂಗಾಲ ಪರಮೇಶ್ವರಿ ದೇವಿಗೆ, ಅಂಗಾಲ ಪರಮೇಶ್ವರಿ ದೇವಿಗೆ, ಅಂಗಾಲ ಪರಮೇಶ್ವರಿ ದೇವಿಗೆ. ಇರೋದೇ ಅಮ್ಮನ ದೈವ. ಇರೋದ್ಮೇಲೆ ನಮ್ಗೆ ತುಂಬ ಕಷ್ಟ ಆಗಿತ್ತು. ಯಾರೋ ಹೇಳಿದ್ರು ಇಂಥ ಜಾಗದಲ್ಲಿ ದೇವಸ್ಥಾನ ಐತೆ ಹೋಗು ಅಂತ. ಇಲ್ಲಿ ಬಂದಮೇಲೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗೈತೆ. ನನ್ನ ಜೀವ ಇರೋ ಗಂಟ ಅಮ್ಮನ ಸೇವೆ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಮನೆ ಬಂಧು ಬಳಗೆಲ್ಲ ಚೆನ್ನಾಗಿ ಅಮ್ಮ ಕಾಪಾಡ್ತಾವಳೆ. ನಾವು ಅಮ್ಮ ಮನೆ ದೇವ್ರಿಗಿನ ಹೆಚ್ಚಾಗಿ ಅಮ್ಮನ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಅವಮ್ಮ ನಮ್ಮದವ್ರು ಯಾವತ್ತೂ ಅಮ್ಮ ನಮ್ಮನ್ನ ಕೈ ಬಿಡಲ್ಲ. ಇಡೀ ಅರ್ಧ ಜನನೇ ಇಲ್ಲಿಗೆ ಬರ್ತಾರೆ. ಆದರೆ ಮುಂದೆ ಕಟ್ಟಡ ಕಟ್ತಾ ಇದ್ದೀವಿ. ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ, ನಿಮ್ಮ ಕೈಯಲ್ಲಿ ಏನಾಯ್ತಾಯ್ತು ಅದು ಬಂದು ಸಹಾಯ ಮಾಡಿ ಅಮ್ಮನಿಗೆ ಪ್ರೀತಿ ಪಾತ್ರರಾಗಿ. ಸಮಸ್ತ ವೀಕ್ಷಕರಿಗೆ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ್ ಎಸ್ ರಾಯ್ಡು ಮಾಡುವ ಅತ್ಯಂತ ಪ್ರೀತಿಯ ನಮಸ್ಕಾರಗಳು. ಈ ದಿನ ಅಂಗಾಲ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಅಂಗಾಲ ಪರಮೇಶ್ವರಿ ದೇವಿಯ
ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಇರೋದ್ರಿಂದ ಇದೇ ದಿವಸ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮದ ಜೊತೆಗೆ ವಿಶ್ವ ಸ್ನೇಹಿತರ ದಿನಾಚರಣೆ ಅಂಗವಾಗಿ ಈ ದಿವಸ ಎಲ್ಲ ಸ್ನೇಹಿತರು ನಾವು ಇಲ್ಲೆಲ್ಲ ಸೇರಿದ್ದೀವಿ. ಈ ಒಂದು ಕಾರಣ ಏನಪ್ಪ ಅಂತಂದರೆ, ವಿಶೇಷವಾಗಿ ಅಂಗಲ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ತಮ್ಮೆಲ್ಲರ ಕೈಯಿಂದ ತನು ಮನ ಧನವನ್ನು ಅರ್ಪಿಸುವಂಥ ದೇವಸ್ಥಾನದ ಪದಾಧಿಕಾರಿಗಳು ಕೋರ್ತಾ ಇದ್ದಾರೆ. ಕಟ್ಟಡ ಕಾರ್ಯಕ್ರಮಗಳು ಕೂಡ ತಾವು ನೋಡ್ತಾ ಇದ್ದೀರಾ, ಕಣ್ಣು ಮುಂದೆನೇ ಇದೆ. ಭಗವಂತನ ಇಚ್ಛೆಯಂತೆ, ದೈವ ಸಂಕಲ್ಪದ ಇಚ್ಛೆಯಂತೆ ಇಲ್ಲಿನ ಬಡಾವಣೆಯ ಎಲ್ಲ ಬುದ್ಧಿಜೀವಿಗಳು, ಹಿರಿಯರು ಮತ್ತು ಕಿರಿಯರು, ವಿಶೇಷವಾಗಿ ಮಹಿಳಾ ಸದಸ್ಯರು, ಈ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಸೇರಿ ವಿವಿಧ ದೇವಸ್ಥಾನಗಳ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಕಂಕಣ ಕಟ್ಟಿಕೊಂಡು ಈ ದೇವಸ್ಥಾನಕ್ಕೆ ಕಟ್ಟಡ ಒಂದು ಉತ್ತಮ ರೀತಿಯಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿ ಬರಲಿ ಅಂತೇಳಿ ಎಲ್ಲರೂ ಪಣ ತೊಟ್ಕೊಂಡು ಬಂದಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಎಲ್ಲ ಯುವಕರು ಇರೋದ್ರಿಂದ ಒಂದು ರೀತಿ ಮೆಚ್ಚುವಂಥ ಕಾರ್ಯಕ್ರಮ ಮತ್ತು ಒಪ್ಪುವಂಥ ಕಾರ್ಯಕ್ರಮ. ವಿಶೇಷವಾಗಿ ಈ ಒಂದು ಬಡಾವಣೆಯಲ್ಲಿ ಇಂಥ ದೇವಸ್ಥಾನಗಳಿಗೆ ಸನಾತನ ಹಿಂದೂ ಧರ್ಮದಲ್ಲಿ ಆಚಾರ ವಿಚಾರಗಳನ್ನು ಮತ್ತು ಈ ಪ್ರಾಂಗಣದ ಬಗ್ಗೆ, ಕಟ್ಟಡದ ಬಗ್ಗೆ, ಜೀರ್ಣೋದ್ಧಾರದ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಸರ್ವಧರ್ಮಗಳ ಎಲ್ಲ ಸಮುದಾಯದವರು ಬಂದಿದ್ದಾರೆ. ಇದೇ ವಿಶೇಷ. ಅಂದರೆ ಇಲ್ಲಿನ ಜನ ಶಾಂತಿ ಪ್ರಿಯರಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಸಂವಿಧಾನಬದ್ಧವಾಗಿ ನಾವೆಲ್ಲ ಶಾಂತಿ ಪ್ರಿಯರು, ಸಮಾನ ವಯಸ್ಕರು, ಸಮಾನ ಮನಸ್ಕರಂತೆಲ್ಲ ಇಲ್ಲಿ ಸೇರಿದ್ದೀವಿ. ತುಂಬ ಖುಷಿ ಕೊಡೋ ವಿಚಾರ. ಈ ಬಡಾವಣೆಯನ್ನು ಬಿತ್ತರ ಮಾಡಬೇಕು. ಇಲ್ಲಿ ನಡೀತಿರ್ತಕ್ಕಂಥ ಧಾರ್ಮಿಕ ಕೆಲಸಗಳಿಗೆ ನನ್ನ ಮಾಧ್ಯಮ ಮಿತ್ರರು, ಸಹೋದರ ಸಹೋದರಿಯರು, ಪ್ರಿಂಟ್ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮಾಧ್ಯಮದವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಸ್ನೇಹಿತರ ಪರವಾಗಿ, ದೇವಸ್ಥಾನದ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳು ತಿಳಿಸುತ್ತಾ ಅವ್ರಿಗೊಂದು ಜೋರಾದ ಚಪ್ಪಲೆ ಬರಲಿ, ಕೃತಜ್ಞತೆ. ನಿಮ್ಮ ಪ್ರಯತ್ನಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆತ್ಮಸಾಕ್ಷಿಯಾಗಿ, ಮನಸ್ಸಾಕ್ಷಿಯಾಗಿ, ಎದೆ ಮುಟ್ಟಿ, ತೊಡೆ ತಟ್ಟಿ, ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ. ನೀವೆಲ್ಲ ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ರಿ. ನಿಮ್ಮ ಜೊತೆ ನಾವು ಇರೋಣ. ನಾವೆಲ್ಲ ಸೇರಿ ಕಂಕಣ ಕಟ್ಕೊಂಡು ದೇವಸ್ಥಾನಕ್ಕೆ ಅಲ್ಪ ಕಾಣಿಕೆನ ಬಹುದೊಡ್ಡ ಕಾಣಿಕೆ ಮಾಡಿಕೊಂಡು ನಾವು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಮಾಡೋದಕ್ಕೆ ಈ ನಮ್ಮ ಗುರುಗಳಿಗೆ ಮತ್ತು ಮಹಿಳಾ ಭಕ್ತಾದಿಗಳಿಗೆ, ನನ್ನ ಮಾಧ್ಯಮದ ಮಿತ್ರರು ಮತ್ತು ಈ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ಗ್ರಾಮದ ಹಿರಿಯರಿಗೆ, ಬುದ್ಧಿಜೀವಿಗಳಿಗೆ, ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ಪ್ರೀತಿಯಿಂದ ನಾನು ನಮಸ್ಕರಿಸುತ್ತಾ, ಅದೇ ರೀತಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಸ್ನೇಹಿತರ ದಿನಾಚರಣೆ, ಸ್ನೇಹಿತರ ಬ್ಯಾಂಡ್ ಕಟ್ಕೊಂಡು ನಮ್ಮೆಲ್ಲರ ಪರಿಚಯ ಆಕಸ್ಮಿಕ ಆಗಿದೆ. ಈ ಸ್ನೇಹ ಬಂಧನ ನಿರಂತರವಾಗಿರಲಿ ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ, ತಮ್ಮ ಕೈಲಾದಷ್ಟು ತನು ಮನ ಧನ ಸಹಾಯ ಮಾಡ್ಬೋದು ಅಂತೇಳಿ ದೇವಸ್ಥಾನದ ಪದಾಧಿಕಾರಿಗಳು ಹೇಳಿಕೆ ಕೊಟ್ಟಿರೋದ್ರಿಂದ ನನ್ನ ಸಹಮತನೇ ಇದೆ. ಇದನ್ನು ಒಳ್ಳೆ ಥರದಲ್ಲಿ ಬಳಸ್ಕೊಳ್ಳಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತಾ, ಅಂಗಲ ಪರಮೇಶ್ವರಿ ದೇವಿ ಆಶೀರ್ವಾದ ಪಡ್ಕೊಳ್ತಾ ನನ್ನ ಮಾತಿಗೆ ವಿರಾಮ ತಗೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಎಲ್ಲರಿಗೂ ಇದಾಗಿತ್ತು ಈ ದಿನದ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.